ನಮಸ್ತೆ. ಮೊನ್ನೆ ಒಬ್ಬ ಸೈಕಾಲಜಿಸ್ಟ್ ಅವರ ಒಂದು ಆರ್ಟಿಕಲ್ ಅನ್ನು ಓದಿದೆ. ಒಬ್ಬ ಹುಡುಗ ಹೈಸ್ಕೂಲ್ನಲ್ಲಿ ಇರಬೇಕಾಗಿದ್ರೆ ತನ್ನ ಸಹಪಾಠಿಯ ಜೊತೆಗೆ ಆಕರ್ಷಣೆಗೊಳಗಾಗ್ತಾನೆ. ಬಹುಶಃ ಅವರಿಬ್ಬರೂ ಸಹ ಆ ಆಕರ್ಷಣೆಯನ್ನ ಪ್ರೀತಿ ಅಂತ ತಿಳ್ಕೊಳ್ತಾರೆ. ಹೈಸ್ಕೂಲ್ PUCಯಲ್ಲಿ ಆ ಪ್ರೀತಿಯನ್ನ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಹುಡುಗ ಎಷ್ಟರ ಮಟ್ಟಿಗೆ ಆ ಆಕರ್ಷಣೆಯನ್ನ, ಆ ಇನ್ಫ್ಯಾಚುವೇಷನ್ ಅನ್ನ ಪ್ರೀತಿ ಅಂತ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ತಾನು ಭವಿಷ್ಯದಲ್ಲಿ ಮದುವೆ ಅಂತ ಹೇಳಿ ಆಗುವುದಿದ್ರೆ ಅದು ಆಕೆಯನ್ನೇ ಅಂತ ಹೇಳ್ಕೊಂಡು ನಂಬಿದ್ದ. ಸರಿ, ಆ ಹುಡುಗಿ PUC ಆದ ನಂತರ ಮೆಡಿಕಲ್ ಹೋಗ್ತಾಳೆ. ಈ ಹುಡುಗ ಇಂಜಿನಿಯರಿಂಗ್ ಮಾಡ್ತಾನೆ. ಆ ಹುಡುಗಿ 2 ವರ್ಷ ಈ ಹುಡುಗನ ಜೊತೆಯಲ್ಲಿ ಟಚ್ ಅಲ್ಲಿ ಇರ್ತಾಳೆ. 3ನೇ ವರ್ಷ ಆಗ್ಬೇಕಾಗಿದ್ರೆ ಬಹುಶಃ ಆಕೆಗೆ ಇವನ ಮೇಲಿದ್ದಂತಹ ಆಕರ್ಷಣೆ ಕಡಿಮೆ ಆಗ್ತಾ ಹೋಗ್ತದೆ. ಒಂದ್ ದಿವಸ ಇವನನ್ನ ಯಾವುದೇ ಕಾರಣ ಹೇಳದೆ ಬಿಟ್ಟು ಇನ್ನೊಬ್ಬ ಹುಡುಗನ ಜೊತೆಯಲ್ಲಿ ಓಡಾಡ್ಲಿಕ್ಕೆ ಆರಂಭ ಮಾಡ್ತಾಳೆ. ಈ ಹುಡುಗ ಕಲಿಯೋದ್ರಲ್ಲಿ ಹುಷಾರಿದ್ದ, ಆದ್ರೆ ಸಡನ್ ಆಗಿ ಯಾವುದೇ ರೀತಿಯ ಸೂಚನೆಯನ್ನು ಸಹ ಕೊಡದೆ ತನ್ನ ಜೊತೆಗೆ ರಿಲೇಶನ್ಶಿಪ್ ಅನ್ನ ಬ್ರೇಕ್ ಮಾಡಿದಂತಹ ಆ ಹುಡುಗಿಯ ಹಿಂದೆ ಹೋಗ್ತಾನೆ. ಅವಳ ಬದುಕಿನ ಸತ್ಯವನ್ನ ಈತ ನೋಡ್ತಾನೆ, ಆದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ವಿಫಲನಾಗ್ತಾನೆ. ಆನಂತರ ಆತ ಡಿಪ್ರೆಷನ್ಗೆ ಹೋಗ್ತಾನೆ. ತನ್ನನ್ನ 22 ವರ್ಷಗಳ ಕಾಲ ಸಾಕಿದಂತಹ ಅಪ್ಪ ಅಮ್ಮ ಇವ್ರು ಯಾವ ಆಲೋಚನೆಯನ್ನು ಸಹ ಮಾಡದೆ ಹೈಸ್ಕೂಲ್ನಲ್ಲಿ ಬದುಕಿನ ದಾರಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಬಂದು ಜೊತೆಯಾಗಿ ಇದ್ದಂತಹ ಹುಡುಗಿಯ ಕುರಿತಾದಂತಹ ಆಲೋಚನೆಯನ್ನ ಮಾಡ್ತಾ ಡಿಪ್ರೆಷನ್ಗೆ ಹೋಗ್ತಾನೆ. ಆನಂತರ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ತುಂಬಾ ಒದ್ದಾಡ್ತಾನೆ. ಆಕೆ ತನ್ನ ಜೊತೆಗಿಲ್ಲ, ತನ್ನ ಜೊತೆಗೆ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನುವುದನ್ನ ಆತ ತಿಳ್ಕೊಂಡಿದ್ರು ಸಹ ಅರ್ಥ ಮಾಡಿಕೊಳ್ಳುವುದಕ್ಕೆ ವಿಫಲನಾಗಿ ಆಕೆ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಮನೆಯವರಿಗೆಲ್ಲ ತುಂಬಾ ಕಷ್ಟ ಕೊಡ್ತಾನೆ. ಆದ್ರೆ ಆತ ಅವನ ನೆಮ್ಮದಿಯನ್ನು ಕಳ್ಕೊಂಡ, ಇನ್ನೊಬ್ಬರ ನೆಮ್ಮದಿಯನ್ನು ಸಹ ಕೆಡಿಸ್ತಾ ಇದ್ದಾನೆ. ಆ ನಂತರದಲ್ಲಿ ಆತನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಂತೆ. ಅವನ ಬದುಕು ಇನ್ನೆಲ್ಲಿ ಹೋಗಿ ತಲುಪ್ತದೆ ಗೊತ್ತಿಲ್ಲ. ಇವತ್ತಿನ ಅನೇಕ ಹುಡುಗ ಹುಡುಗಿಯರ ಕಥೆ ಇದೇ ಆಗಿದೆ. ಬದುಕಿನ ಯಾವುದೋ ಒಂದು ಹಂತದಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು. ಆ ಎಲ್ಲ ಕಾರಣಗಳಿಂದಲಾಗಿ ಇನ್ಫ್ಯಾಚುವೇಷನ್, ಅಟ್ರಾಕ್ಷನ್ ಅನ್ನುವಂತಹದ್ದು ಕಾಮನ್ ಅಂತ ಹೇಳಿಕೊಂಡು ಈಗಿನ ಜನರೇಷನ್ನಲ್ಲಿ ನೋಡುವಂತಹ ಡಾಕ್ಟರ್ಸ್ ಹೇಳುವಂತಹ ಮಾತದು. ಆದರೆ ಬಹುಶಃ ನಮಗೆ ಆ ವಯಸ್ಸಿನಲ್ಲಿ ನಮ್ಮ ಗುರಿ ಸ್ಪಷ್ಟವಾಗಿತ್ತು ಅಂತಾದ್ರೆ, ಬದುಕಿನ ಉದ್ದೇಶ ಸ್ಪಷ್ಟವಾಗಿತ್ತು ಅಂತಾದ್ರೆ ಬಹುಶಃ ಈ ಎಲ್ಲ ಅನಾಹುತಗಳು ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಒಂದು ಆಲೋಚನೆಯನ್ನ ಕೊಡಬೇಕಾಗಿದೆ. ಈ ಇನ್ಫ್ಯಾಚುವೇಷನ್ ಅಥವಾ ಅಟ್ರಾಕ್ಷನ್ ಅಂತ ಹೇಳುವಂತಹದ್ದು ಕಮಲದ ಎಲೆಯ ಮೇಲಿನ ನೀರಿನ ಹಾಗೆ. ಆ ನೀರು ಎಷ್ಟೊತ್ತಿರ್ತದೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಆ ನೀರು ಕದಲದೆ, ಆ ಅಲುಗಾಡದೆ ಅಲ್ಲಿಯೇ ಇರ್ತದೆ ಅನ್ನುವುದಕ್ಕೂ ಸಹ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಇನ್ನೊಂದು ದೊಡ್ಡ ಹನಿ ಆ ಕಮಲದ ಎಲೆಯ ಮೇಲೆ ಬಂದು ಬಿದ್ದಾಗ ಈ ಸಣ್ಣ ಹನಿ ತನ್ನನ್ನ ತಾನು ಕಳೆದುಕೊಂಡು ಸಹ ಬಿಡಬಹುದು. ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಅದೇ ರೀತಿಯಲ್ಲಿ ಬದುಕಿನಲ್ಲಿ ಈ ಹೊರಗಡೆಯ ಪ್ರಪಂಚದ ಇನ್ಫ್ಯಾಚುವೇಷನ್ ಏನಿದೆ, ಅಟ್ರಾಕ್ಷನ್ ಏನಿದೆ, ಇವೆಲ್ಲವೂ ಸಹ ಕ್ಷಣಿಕವಾದದ್ದು ಅನ್ನುವಂತಹ ಆಲೋಚನೆಯನ್ನ ನಾವು ಕೊಡಬೇಕಾಗಿದೆ. ಆಚಾರ್ಯ ಶಂಕರರು ಹೇಳುತ್ತಾರಲ್ವಾ, ನಾರೀಸ್ತನ ಭರ ನಾಭಿದೇಶಂ ದೃಷ್ಟ್ವಾ ಮಾಗಾ ಮೋಹಾವೇಶಂ ಏತನ್ಮಾಂ ಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಲಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಬದುಕಿಗೆ ಬೇಕಾಗಿರುವಂತಹದ್ದು ಭಗವಂತನ ನಾಮಸ್ಮರಣೆ ಮತ್ತು ಅದರ ಜೊತೆಯಲ್ಲಿ ನಾವು ಯಾರ ಜೊತೆಗಿದ್ದೇವೆಯೋ ಮತ್ತು ನಮ್ಮ ಬದುಕಿನಲ್ಲಿ ಯಾರು ಜೊತೆಯಾಗಿ ಬರ್ತಾರೆಯೋ ಅವರನ್ನ ಜೊತೆಯಲ್ಲಿ ಖುಷಿಯಾಗಿ ನೋಡಿಕೊಳ್ಳುವಂತಹದ್ದು. ಹಾಗಂದ ಮಾತ್ರಕ್ಕೆ ಬದುಕಿನಲ್ಲಿ ಆಗಬೇಕಾದದ್ದೆಲ್ಲವೂ ಸಹ ಆಗಲೇಬೇಕು. ಆದರೆ ಪ್ರತಿಯೊಂದಕ್ಕೂ ಸಹ ಸಮಯ ಮತ್ತು ಸಂದರ್ಭ ಅಂತಿದೆ. ಆಯಾಯ ಕಾಲಕ್ಕೆ ನಮ್ಮ ಮನಸ್ಸು ಯಾವ್ಯಾವ ಕಡೆ ಹೋಗಬೇಕು ಅದರ ಕಡೆಗೆ ಹೋದ್ರೆಯೇ ಚಂದ. ಯಾಕೆ ಅಂತ ಹೇಳಿದ್ರೆ ಬದುಕು ಶಾಶ್ವತವಲ್ಲ, ಜೀವನ ಶಾಶ್ವತವಲ್ಲ. ನಾವು ಭೂಮಿಗೆ ಬರಬೇಕಾಗಿದ್ರೆ ನಮ್ಮ ಕೊನೆ ಯಾವತ್ತು ಅನ್ನುವಂತಹದ್ದು ನಿರ್ಧರಿತವಾಗಿರ್ತದೆ. ಹಾಗಾಗಿ ಆ ಕೊನೆಯನ್ನ ತಲುಪುವುದಕ್ಕಿಂತ ಮೊದಲು ಬದುಕಿನ ಉದ್ದೇಶವನ್ನ ಸಾರ್ಥಕಗೊಳಿಸೋಣ, ಬದುಕಿನ ಗುರಿಯನ್ನ ಕಂಡುಕೊಳ್ಳೋಣ. ಆದರೆ ಪ್ರತಿ ಹಂತದಲ್ಲಿಯೂ ಸಹ ಅವನ ನಾಮಸ್ಮರಣೆ ನಮ್ಮ ಜೊತೆಗಾಗಿರಲಿ. ನಮಸ್ತೆ.